ಪತ್ರಕ್ಕೆ ಸೈನ್ ಹಾಕೋ. ಖಾಲಿ ಪತ್ರಕ್ಕೆ ಸೈನ್ ಮಾಡೋಷ್ಟು ಮುಟ್ಟಾಳ ಅಲ್ಲ ನಾನು. ಕಾರ್ಖಾನೆ ಕಟ್ಸ್ಕೊಳ್ಳೋದು ನಿಮ್ಮ ಸ್ವಾರ್ಥಕ್ಕೆ, ಅದಕ್ಕೆ ನಾನು ಯಾಕೆ ಸೈನ್ ಮಾಡ್ಲಿ? ಅದು ಬೋಳ್ ಪತ್ರಕ್ಕೆ. ನನಗ್ ನಿಮ್ ಅಕ್ಕಿನೂ ಬೇಡ, ನೀವು ಕೊಡೋ ಕೆಲ್ಸಾನೂ ಬೇಡ. ನನ್ ಜಮೀನಲ್ಲಿ ನಾನು ದುಡ್ಡು ತಿಂತೀನಿ. ಸೈನ್ ಮಾಡ್ತೀಯೋ ಇಲ್ವೋ? ಮಾಡೋಲ್ಲ ಅಂತ ಹೇಳಿದ್ದು ಅರ್ಥ ಆಗೋಲ್ವಾ ನಿನಗೆ? ನೀನೇನೇನು ಒಡೆಯ ಕೆಲಸ ಎಲ್ಲ ಇಟ್ಕೋಬೇಡ, ಈ ಕಡೆ ಬಾ. ತಲೆ ಎಲ್ಲ ಮಾದೇವ ನಿನಗೆ. ಯಜಮಾನ್ರ ಕಾರ್ಖಾನೆ ಕಟ್ಟಿಸ್ತಿರೋದು ನಮ್ಗೋಸ್ಕರ. ಅವ್ರ ಕಾರ್ಖಾನೆ ಕಟ್ಟಿದ್ಮೇಲೆ ಅವ್ರ ಬಗ್ಗೆ ನಿಂಗೆ ಗೊತ್ತಾಗುತ್ತೆ. ಈಗ ಬಿಟ್ಟಾಕ ಬಾ. ಹೋಗಲೇ, ನೀನು ಅವನ್ ಗುಲಾಮ. ಅವನ್ ಮಾತ್ ನೀನ್ ಕೇಳ್ತೀಯ, ನಾನು ಯಾಕೋ ಕೇಳಿ? ನೋಡು, ಯಜಮಾನ್ರ ಬಗ್ಗೆ ಆಗಲ್ಲ ಮಾತಾಡ್ಬೇಡ, ಚೆನ್ನಾಗಿರಕಿಲ್ಲ. ಅಂತೀನೋ? ಅವನು ಅಂತೀನಿ, ಅವನ ಅಪ್ಪನ್ನು ಅಂತೀನಿ. ಅವನು ಒಂದು ತಿಮ್ಮಿಂಗ್ ಹಾಕಣೋ, ಕಂಡೋರ್ ತಲೆ ಹೊಡಿಯೋ ಲಫಂಗ. ಗಿಣಿಗಳು ಹೇಳ್ತಾವನೆ. ನಾಳೆ ಕಿಟ್ಟಿ ಸುಡುತ್ತೀರಿ ಮಾದೇ ಒಂದು. ಒಳ್ಳೆ ಮಾತಿನಲ್ಲಿ ಕೇಳಿದ್ರೆ ಬಟ್ ಹಾಕಲ್ಲ ನೀನು. ಅಪ್ಪನ ಏನೋ ಮಾಡ್ತೀಯ? ಶಬಾಷ್ ರವಿ, ಶಬಾಷ್. ನನಗಾಗ್ತಾ ಇರೋ ಸಂತೋಷಕ್ಕೆ ನೀನು ಏನ್ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಾ ಬಾಪ. ನಿನಗೇನ್ ಬೇಕೋ ತಗೋ, ಎಷ್ಟು ಬೇಕಾದ್ರೂ ತಗೋ. ನನಗಿದೆಲ್ಲ ಯಾವ್ದು ಬೇಡ ಯಜಮಾನ್ರೆ. ಮತ್ತೇನ್ ಬೇಕು ರವಿ? ನಿಮ್ ಪ್ರೀತಿ ಒಂದಿದ್ರೆ ಸಾಕು. ನನ್ ಪ್ರೀತಿ ಯಾವಾಗ್ಲೂ ಇರುತ್ತಪ್ಪ. ಬೇಕಾಗಿಲ್ಲ. ಅವನ ಪ್ರೀತಿ ನಿಂಗೂ ಬೇಕಾಗಿಲ್ಲ, ಈ ಊರಿನ ಜನಕ್ಕೂ ಬೇಕಾಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಆಶ್ಚರ್ಯ ಆಗ್ತಿದೆ. ನಮ್ ಮಾದೇವಂಗಿತ್ತ ನಿಮ್ ಯಜಮಾನನೇ ದೊಡ್ಡವನಾಗ್ಬಿಟ್ನಾ ನಿಂಗೆ? ಅಯ್ಯಯ್ಯೋ, ಅವ್ರ ಯಜಮಾನ್ರು ಅಲ್ಲ ಕಣವ, ದೇವ್ರು. ಎಂತ ದೊಡ್ಡ ಗುಣ ಅವ್ರದ್ದು. ಯಾರಿಗಾದ್ರೂ ಕಷ್ಟ ಅಂದ್ರೆ ನನ್ನ ಪ್ರಾಣನೇ ಕೊಟ್ಬಿಡ್ತಾರೆ. ಅವನು ಪ್ರಾಣ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ನೀನಂತೂ ಎಲ್ಲರ ಪ್ರಾಣನೂ ತೆಗೆದು ಬಿಡ್ತೀಯ. ಆ ಮಾದೇವ ಪಾಪ. ಪಾಪ ಅಂತ ಪಾಪ? ಕತ್ತೆ ವಯಸ್ಸಾಗಿದೆ ಅವನ್ಗೆ, ಅವನ್ಗೋಗ್ ಪಾಪ ಅಂತೀಯಲ್ಲ. ನಾನು ಅಷ್ಟೊಂದು ಬೇಡ್ಕೋತಾ ಇದ್ದೀನಿ, ಒಂದೇ ಒಂದು ಹೆಬ್ಬಟ್ಟು ಓದ್ತು ಅಂದೆ, ಓದ್ಲಿಲ್ಲ. ನಾನೇನ್ ಮಾಡ್ಲಿ? ಅಲ್ಲಮ್ಮ ನೀನೇ ಹೇಳು. ಯಜಮಾನ್ರು ಅಕ್ಕಿ ಕೊಡ್ತಾರೆ, ಕಾರ್ಖಾನೆ ಕಟ್ಟಿಸ್ತಾ ಇದಾರೆ, ಏನೇ ತೊಂದ್ರೆ ಬಂದ್ರು ಓಡ್ ಬಂದ್ ಸಹಾಯ ಮಾಡ್ತಾರೆ. ಅಂತವ್ರ ಬಗ್ಗೆ ಅವ್ನು ಕೆಟ್ಟ ಮಾತಾಡ್ಬೋದಾ? ಅದಕ್ಕೆ ಕೈ ಮುರಿದು ಹಾಕದ? ಅಯ್ಯಯ್ಯೋ, ನಾನು ಅವ್ನ ಕೈನ ಮುರಿಲಿಲ್ಲಮ್ಮ. ಇಲ್ಲ ಅವ್ನ ಹೆಂಡತಿನ ಕೈ ಮುರಿದಿರ್ಬೇಕು. ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದಾನ ಅವನು. ನಾನು ಅವ್ನ ಕೈನ ಸುಮ್ಮನೆ ಹಿಂಗ್ ಮುಟ್ಟಿದ ಅಷ್ಟೇ. ನೋಡು, ಹೊಟ್ಟೆ ಸಿದ್ಧ, ಊಟ ಹಾಕು ಬಾ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಅಣ್ಣ ನಿಂಗೆ. ಏನಂಗಂದ್ರ? ಅವನಿಗೆ ನಿಜವಾಗ್ಲೂ ಕೈ ಮುರಿದೋಗಿದೆ ಅಣ್ಣ. ಪಾರ್ವತಿ ಗೌರಿ ಎಷ್ಟು ಅಳ್ತಿದ್ದಾರೆ ಗೊತ್ತಾ? ಬಾ ತೋರಿಸ್ತೀನಿ.